ಸ್ನೇಹಿತರೆ ನಮಸ್ತೆ. ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ಒಂದು ಸಿಹಿ ತಿಂಡಿನ ಮಾಡ್ತಾ ಇದ್ದೀವಿ. ಫಂಕ್ಷನ್ಗಳಲ್ಲಿ ಮತ್ತು ಬೇಕರಿಗಳಲ್ಲಿ ಈ ಸಿಹಿ ತಿಂಡಿನ ತಿಂದಿರ್ತೀವಿ, ಆದರೆ ಮನೆಯಲ್ಲಿ ಮಾಡುವಂತಹ ಸರಿಯಾದ ಕ್ರಮ ಕೆಲವರಿಗೆ ಗೊತ್ತಿರೋದಿಲ್ಲ. ಈ ಸಿಹಿ ತಿಂಡಿ ಯಾವುದು ಅಂತ ನಿಮಗೆ ಟೈಟು ಮತ್ತು ತಮ್ನಲ್ಲಿ ನೋಡಿ ಆಗಲೇ ಗೊತ್ತಾಗಿರುತ್ತೆ. ಬಾದುಷಾ ಸ್ನೇಹಿತರೆ, ಸಮಾರಂಭಗಳಲ್ಲೆಲ್ಲ ನಾವು ಇಷ್ಟಪಟ್ಟು ತಿಂದಿರ್ತೀವಿ, ಆದರೆ ಮನೆಯಲ್ಲಿ ಮಾಡ್ಕೊಂಡಿರೋದಿಲ್ಲ. ಕೆಲವರು ಮಾಡಿರಬಹುದು. ಹಾಗಾದರೆ ಬಾದುಷಾನ ಮನೆಯಲ್ಲೇ ತುಂಬ ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಒಂದು ಪಾತ್ರೆನ ತೆಗೆದುಕೊಂಡಿದ್ದೀವಿ. ಇಷ್ಟು ದೊಡ್ಡ ಬೌಲ್ನಲ್ಲಿ 2 ಬೌಲ್ ಮೈದಾ ಹಿಟ್ಟನ್ನ ಹಾಕೊಳ್ತಿದ್ದೀವಿ. ಎರಡು ಬೌಲ್ ಮೈದಾ ಹಿಟ್ಟು ಹಾಕಿದ ನಂತರ ಅದೇ ಬೌಲ್ನಲ್ಲಿ 1 ಬೌಲ್ ಚಿರೋಟಿ ರವೆನ ಹಾಕೋಬೇಕು. ಈಗ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕೋಬೇಕು. ನಂತರ ಡ್ರೈ ಆಗೇನೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಡ್ರೈ ಆಗಿ ಮಿಕ್ಸ್ ಮಾಡಿದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಬಿಸಿ ತುಪ್ಪನ ಹಾಕೊಳ್ತಿದ್ದೀವಿ. ಹಾಗೆ ಅದೇ ಲೋಟದಲ್ಲಿ 1 ಲೋಟ ನೀರು ಹಾಕೊಳ್ಳೋಣ. ಈಗ ಚೆನ್ನಾಗಿ ಕಲಸೋಣ. ಕಲಿಸ್ಬೇಕಾದ್ರೆ ಏನಾದರೂ ಗಟ್ಟಿ ಇದ್ರೆ ಹಿಟ್ಟು ಇನ್ನು 1/4 ಲೋಟ ನೀರನ್ನ ಮತ್ತೆ ಹಾಕೋಬಹುದು. ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಾಗಿದೆ. ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಈ ರೀತಿ ತೆಗೆದುಕೊಂಡು ಇಟ್ಕೊಳ್ಳೋಣ. ಈಗ ಒಂದೊಂದಾಗಿ ತೆಗೆದುಕೊಂಡು 2 ಕೈಗಳಿಂದ ಈ ರೀತಿ ಚಪಾಟೆಯಾಗಿ ಪ್ರೆಸ್ ಮಾಡಿಕೊಂಡು ಈ ರೀತಿ ವೃತ್ತಾಕಾರವಾಗಿ ಚಪಾಟೆ ಆದ ನಂತರ ಬೆರಳಿನಿಂದ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೋಬೇಕು. ಎಲ್ಲವನ್ನೂ ಕೂಡ ಇದೇ ರೀತಿ ಮಾಡಿ ಇಟ್ಕೊಳ್ಳೋಣ. ಎಲ್ಲವೂ ಕೂಡ ಆಗಿದಾವೆ. ಈಗ ಒಂದು ಬಾಣಲಿನ ಒಲೆ ಮೇಲೆ ಇಡೋಣ. ಬಾಣಲಿ ಬಿಸಿ ಆದ ನಂತರ ಒಂದು 1/2 ಲೀಟರ್ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ ನಂತರ ಒಂದೊಂದಾಗಿ ಬಾದುಷಾನ ನಿಧಾನವಾಗಿ ಎಣ್ಣೆಗೆ ಬಿಡ್ಕೋಬೇಕು. ಮಧ್ಯ ಮಧ್ಯದಲ್ಲಿ ನಿಧಾನವಾಗಿ ಈ ರೀತಿ ತಿರುಗಿಸ್ಕೋಬೇಕು. ನಿಧಾನ ಊರಿನಲ್ಲೇ ಬೇಯಿಸ್ಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ಹೊರಗಡೆ ಬೇಗ ಕೆಂಪಾಗ್ಬಿಡತ್ತೆ, ಒಳಗಡೆ ಬೆಂದಿರಲ್ಲ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಇವುಗಳನ್ನ ತೆಗೆದಿಟ್ಕೊಳ್ಳೋಣ. ಉಳಿದ ಬಾದುಷಾಗಳನ್ನು ಕೂಡ ಇದೇ ರೀತಿ ಎಣ್ಣೆಗೆ ಬಿಡ್ಕೊಂಡು ಚೆನ್ನಾಗಿ ಬೇಯಿಸೋಣ. ಎಲ್ಲ ಬಾದುಷಾಗಳನ್ನು ಬೇಯಿಸಿ ಆದ ನಂತರ ಒಂದು ಪಾತ್ರೆನ ಒಲೆ ಮೇಲೆ ಇಡೋಣ. ಈಗ ಪಾತ್ರೆಗೆ 1 ಬೌಲ್ ಸಕ್ಕರೆ ಹಾಕೋಣ. ಹಾಗೆ ಅದೇ ಬೌಲ್ನಲ್ಲಿ 1 ಬೌಲ್ ನೀರು ಹಾಕೋಣ.
ಸ್ವಲ್ಪ ತಿರುಗಿಸಿ ಚೆನ್ನಾಗಿ ಪಾಕ ಬರೋವರೆಗೂ ಕೂಡ ಇದನ್ನು ಬಿಡೋಣ. 3ರಿಂದ 4 ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಹಾಕೋಣ. ಈಗ ಪಾಕ ಚೆನ್ನಾಗಿ ಬರ್ತಿದೆ. ಈಗ ಅರ್ಧ ಹೋಳು ನಿಂಬೆ ಹಣ್ಣನ್ನು ತಗೊಂಡು ಸ್ವಲ್ಪ ಹುಳಿನ ಮಾತ್ರ ಹಿಂಡ್ಕೊಳ್ಳೋಣ, ಜಾಸ್ತಿ ಹುಳಿ ಹಾಕಬಾರ್ದು. ಈ ರೀತಿ ಸ್ವಲ್ಪ ನಿಂಬೆ ಹುಳಿನ ಹಿಂಡ್ಕೊಳ್ಳೋದ್ರಿಂದ ಬಾದುಷಾ ಸಕ್ಕರೆ ಪಾಕವನ್ನು ಕುಡಿದ ನಂತರ ಪಾಕ ಗಟ್ಟಿಯಾಗಿ ಬಾದುಷದ ಮೇಲ್ಗಡೆ ಪುಡಿ ಪುಡಿಯಾದ ಪದರವಾಗಿ ನಿಲ್ಲೋದಿಲ್ಲ, ಮತ್ತೆ ಬಾದುಷಾ ಸ್ವಲ್ಪ ಶೈನಿಂಗ್ ಆಗಿ ಕಾಣುತ್ತೆ. ಇವಾಗ ಪಾಕ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಒಲೆಯಿಂದ ಇಳಿಸಿ ಇಟ್ಟಿದ್ದೀವಿ. ಈಗ ಮೊದಲೇ ಬೇಯಿಸಿಟ್ಟ ಬಾದುಷಾವನ್ನು ಇದರಲ್ಲಿ ಹಾಕಿ ಮುಳುಗಿಸ್ಬೇಕು. ಒಂದು ಅರ್ಧ ಗಂಟೆಗಳ ಕಾಲ ಹೀಗೆ ಬಿಡೋಣ. ಬಾದುಷಾ ಪಾಕವನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ ಸ್ನೇಹಿತರೆ, ಬಾದುಷಾ ಸಕ್ಕರೆ ಪಾಕವನ್ನು ಚೆನ್ನಾಗಿ ಹೀರ್ಕೊಂಡಿದೆ. ತಿನ್ನೋದಕ್ಕೂ ತುಂಬ ಸಾಫ್ಟ್ ಆಗಿದೆ, ಹಾಗೆ ರುಚಿಯಾಗಿದೆ. ಮನೆಯಲ್ಲೇ ಏನಾದರೂ ಸಿಹಿ ತಿಂಡಿ ಮಾಡಬೇಕು ಅನಿಸಿದರೆ ಬಾದುಷಾ ಕೂಡ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ನಿಮಗೆ ಈ ಬಾದುಷಾ ಮಾಡುವಂತಹ ವಿಧಾನ ಇಷ್ಟ ಆಗಿದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.